ಮುಟ್ಟಿಸೇ ಬಿಡ್ಬೇಕಂದ. ಹಠ ಹಿಡಿದು ಹಠ ಹಿಡಿದಾಗ ಅವಾಗ ತಾಯಿ ಅಂದಳು, ಏನಂತ ತಾಯಿ? ಏ ತಮ್ಮ, ನಿನಗೇನ್ ನೇಗ್ತತಿ ಬಿಡು, ನನ್ನ ಋಣ ತೀರ್ಸುದ ಬ್ಯಾಡ ಬಿಡು. ಬ್ಯಾಡ ಬಿಡು ಅಂದ್ರೆ ಮಗ ಕೇಳಿಲ್ಲ. ಏನ್ ಮಾಡ್ತಾನು? ಏ ಯವ್ವ, ನಿನ್ನ ಋಣ ತೀರ್ಸಾವ್ ನನ್ನ ಏನ್ ಮಾಡಿ ತೀರ್ತತಿ ಹೇಳಂದ. ಅಂದಾಗ ತಾಯಿ ಏನ್ ಹೇಳ್ತಾಳೆ? ಅವಾಗ ತಾಯಿ ಅಂದಳು, ಏನಂತ? ಏ ಮಗನ, ನಿನಗ ಜನ್ಮ ಕೊಟ್ಟ ಮೇಲತ್ ನನಗ ಕಾಶಿಗೆ ಹೋಗಿ ಬರಂಗ ಇಚ್ಛೆ ಆಗೈತಿ. ಹೌದಲ್ಲ, ನಿನಗ ಜನ್ಮ ಕೊಟ್ಟ ಮೇಲ ನನಗೆ ಕಾಶಿಗೆ ಹೋಗಿ ಬರುವಂಗಾಗೈತಿ, ಇಚ್ಛೆ ಆಗೈತಿ. ಅದಕ್ಕ ನನ್ನಟ್ಟ ಕಾಶಿಗೆ ಹೋದ ತಗೊಂಡ ಬನ್ನಿ ಅಂದ್ರೆ ನಿನಗೆ ಜನ್ಮ ಕೊಟ್ಟ ಋಣ ಮುಟ್ಟತೈತಿ. ಹೌದು, ತಾಯಿ ಹೇಳ್ತಾಳ ಮಗನಿಗೆ. ಇವ ಲಕ್ಷ್ಮಣ ಅಂದ, ಏನಂತ ತಾನು? ಇದೇನು ದೊಡ್ಡದಾಗದ ಯವ್ವ ಅಂದಿವ. ಹೌದಲ್ಲ, ಇದೇನು ದೊಡ್ಡದಾಗದ? ಇದೇನು ದೊಡ್ಡದಾಗದ ಅಂದಲ್ಲ. ಬರ ಕಾಮಗ ತಾಯಿ ಎದಳು ಹೆಗಲ ಮ್ಯಾಗ ಹೊತ್ಕೊಂಡು ಕಾಶಿಗೆ ತಗೊಂಡು ನಡೆದ. ಕಾಶಿಗೆ ತಗೊಂಡು ಹೋಗ್ಬೇಕಾದ್ರ ಜನ್ಮ ಕೊಟ್ಟಿರೋ ತಾಯಿ ಕಿಲೋಮೀಟರ್ ಕೊಮ್ಮೆ ವಾಜ್ ಆಗಲಕತ್ತಳ. ಹೌದು ಹೌದೇವ, ಹಡದ ಅವ್ವ ಕಿಲೋಮೀಟರ್ ಕೊಮ್ಮೆ ವಾಜ್ ಆಗಲಕತ್ತಳ. ಅವಾಗ ಎಲ್ಲಿ ವಾಜ್ ಆಗ್ತಾಳಲ್ಲ ಅಲ್ಲಿ ಇಳಿಸ್ತಿದ್ದ, ಎಲ್ಲಿ ಹಗರ ಆಗ್ತಾಳಲ್ಲ ಅಲ್ಲಿ ಹೊರ್ತಿದ್ದ. ಇಷ್ಟ ಮಾಡ್ಕೋತ ಕಾಶಿಗೆ ಹೋದ ಮನೆಗೆ ತಗೊಂಡು ಬಂದ. ಮತ್ತೇನೈತಿ ಮುಂದ್ರಿ? ಮನೆಗೆ ಬಂದು ಕೇಳ್ತಾನ. ಏನಂತ ಕೇಳ್ತಾನ ತಾಯಿಗೆ? ನಿನ್ನ ಕಾಶಿಗೆ ಹೋದ ತಗೊಂಡು ಬಂದ್ರ ಋಣ ಮುಟ್ತ ತಂದಿದ್ದೇಲಿವ. ಹೌದಲ್ಲ, ಕಾಶಿಗೆ ಹೋದ ತಗೊಂಡು ಬಂದೇನಿ, ನಿನ್ನ ಋಣ ಮುಕ್ತ ಆದ್ನಿವ, ನಾನು ನಿನ್ನ ಋಣದಾಗ ಉಳಿದಿಲ್ಲ ಅಂದ. ಅವಾಗ ತಾಯಿ ಏನ್ ಹೇಳ್ತಾಳೆ? ಅವಾಗ ತಾಯಿ ಅಂದ್ರು, ಏನಂತವ? ಅಲ್ಲೋ ಕಣದಾಳ ಲಕ್ಷ್ಮಣ, ನನ್ನ ಮಗನ ನೀ ತಪ್ಪು ತಿಳ್ಕೊಂಡಿ. ನನ್ನ ಮಗನ ಕರೆ ಹಂಗ ಅಲ್ಲೋ ತಮ್ಮ, ನನ್ನ ಮಗನ ಬರೇ ಕೇವಲ ಒಂದು ಕಾಸಿಗೆ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕೊಮ್ಮೆ ನಿನಗ ನಾ ವಾಜ್ ಆಗೇನಿ. ಕಿಲೋಮೀಟರ್ ಕೊಮ್ಮೆ ವಾಜ್ ಆಗಂಡ್ಲಿ ನೀ ನಾನು ಇಳಿಸೇದಿ. ಆದ್ರ ನಾ ಹಂಗ ಮಾಡಿಲ್ಲ. ತಾಯಿ ಹಂಗ ಮಾಡಿಲ್ಲ ತಂಗಿ. ಏನು ನನ್ನ ಗರ್ಭದೊಳಗ ಒಮ್ಮೆ ನೀನು ಹೊತ್ತನಿಲ್ಲ. 9 ತಿಂಗಳ 9 ದಿವಸ ಆಗಂಟ್ಲೇನ ಭೂಮಿ ತಲೆ ಮ್ಯಾಗ ಇಳಿಸೇನಿ. ಇವನು ಅದನ್ನ ತಪ್ಪು ಮಾಡ್ಯಾಳಕಿ. ಯಾಕ್ರಿ? ಇವ್ ಹೆಂಗ ಕಿಲೋಮೀಟರ್ ಕೊಮ್ಮೆ ಇಳಿಸಿದ್ದಲ್ಲ, ಆಕಿ ಹೊಟ್ಟೆಯಾಗ ಇವ್ ಇದ್ದಾಗ ಇವನು ತಿಂಗಳಿಗೊಮ್ಮೆ ಇಳಿಸೋದಿತ್ತಾಕಿ ಹೊರಗ. ಕರಿಕೆ ನಾಡ್ತಿತ್ತು ಒಂದು ಮಳ, ಇವೇನು ಹಾಡ್ಲಕ್ ಬರ್ತಿದ್ದಿ ಇಲ್ಲಿ? ಇವನು ಗೋರಿ ಮ್ಯಾಗ ಕರಿಕಿ ನಾಡುತ್ತಿನಕ್ಕ. ಹೌದು, ಆಕಿ ಜಾಗ ನಿನಗ ತಗೊಳಕ್ ಬರ್ತೈತೇನ? ಇಲ್ಲ. ಅದಕ್ಕ ಜಗತ್ತಿನೊಳಗ ದೃಢವಾದ ವಸ್ತು ಐತಿ ಅದ. ತಾಯಿ ಅಂದ್ರೆ ಹೆಚ್ಚಿಂದ ಐತಿ. ಯಾಕಂದ್ರಪ್ಪ ಜಗತ್ತಿನೊಳಗ ತಾಯಿ ಅಂದ್ರೆ ಹೆಂಗ ಹೆಚ್ಚಿಂದ? ಇವ ಅಪ್ಪ ನಾ ದೊಡ್ಡವ್ ಅನ್ನೋದು ಅಟ್ಟ ಆಗೈತಿ ಅದ. ಇವ ಅಪ್ಪ ಏನ್ ಮಾಡಿದ್ದ? ಏನ್ ಮಾಡಿದ್ರಿ? ಇವ ಒಂದು ಕೂಸ್ ಹುಟ್ಟಿತ್ತ. ಅದ ಅಂಗಳಾಗ ಆಡ್ತಿತ್ತು ಕೂಸ. ಒಳಗ ಅವ್ವ ರೊಟ್ಟಿ ಬಡಿತಿದ್ದಳ. ಇವ ಅಪ್ಪ ಕಮ್ಮಗ ಬಿಳಿ ಅರಿವಿ ಹಾಕೊಂಡ ಬಸ್ ಸ್ಟ್ಯಾಂಡ್ ಅದಾಗ ತಿರುಗಾಡಿ ಬರ್ತಿದ್ದ ಮನಿ. ಇವ ಮನಿಗೆ ಬರಗೂಡ ಕೂಸು ಒಂದ್ ದಗದ ಮಾಡ್ಕೊಂಡಿತ್ತು. ಏನ್ ಮಾಡ್ತಾ ತಂಗಿ? ತಾನ ಹೇಸ್ಕಿ ಮಾಡಿ ಆ ಹೇಸ್ಕಿ ಕೈಯಾಗ ಹಿಚಿಕಿ ತೆಲಿಗೆ ಒರೆಸ್ಕೊಂಡಿತ್ತು, ಮಾರಿ ಹಚ್ಕೊಂಡಿತ್ತು, ಒಂಜಾರ ಬಾಯಾಗ ಹಾಕೊಂಡು ತಿಂದಿತ್ತು. ಹೌದಲ್ಲ, ಇದ್ರಂತದಲ್ಲ ಮತ್ತ ಜರ ತಿಂದಿತ್ತು, ಮೈಗೆ ಒರೆಸ್ಕೊಂಡಿತ್ತು. ಕಿಟ್ಟು ಮುಟ್ಟಿನಂದ್ರೆ ಜಾಗಿದ್ದಿದ್ದಿಲ್ಲ ಕೂಸಿಗೆ. ಮೈಲಿಗೆ ಹತ್ತಿತ್ತು. ಈ ಕೂಸಿ ಏನ್ ಮಾಡ್ತು? ಏನ್ ಮಾಡ್ತೀವ? ಇವ್ ಅಪ್ಪ ಬರ್ತೀವಲ್ಲ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು. ಯಾವಪ್ಪ? ಇವ್ ಕಣದಾಳಪ್ಪ. ಇವನು ನೋಡಿ ಕೂಸಿ ಏನ್ ಮಾಡ್ತ? ಏನ್ ಮಾಡ್ತೀವ? ನಮ್ಮ ಅಪ್ಪ ಬಂದ ಅಂತ ಹೇಳಿ ಅಪ್ಪ ಅಂತ ಹೇಳಿ ಅಪ್ಪನ ಕೊಳ್ಳಿಗೆ ಬೀಳಕ್ ಹೋಗ್ತಿದ ಕೂಸ. ಕೂಸು ಕೊಳ್ಳಿಗೆ ಬಿದ್ದ ಕೂಡಲೇ ಕೊಳ್ಳಿಗೆ ಬೀಳಕ್ ಹೋಗಂಡ್ಲಿ ಇವ್ಯಾನಂದ ಏನಂತ ಅಪ್ಪ? ಏ ಮಗನ, ಎಟ್ ಹೊಲಸಾಗ್ಯದಿವ, ಕಾಮನ ಬಿಳಿ ಅರಿಬೇಡ ನಾನು, ಎಟ್ಟು ಹೊಲಸಾಗ್ಯದಿ, ನೀ ಬಂದ್ ನಾನು ಮುಟ್ಟಿದೆ ಅಂದ್ರೆ ಮೈ ಎಲ್ಲ ಖಾಲಿ ಬೀಳ್ತೈತಿ, ಸರಿಯಾಗಿ ಕಡೆ ದೂರ ಅಂದಿವ. ಇವ ಅಪ್ಪ ಕೂಸ ಯಾವ ಹಂಗ ಬೇನ್ ಹತ್ತಿತ್ತದ. ಕೂಸ ಹಂಗ ಬೇನ್ ಹತ್ತಿತ್ತದ, ಬೇಗ ಹತ್ತಿದ ಇವ್ ಓಡುದು ಸರಿ ಅಂತ ಮುಗಿಸ್ತಿದ್ದೀವ. ಅದ ಕೂಸ ಮಲಮೂತ್ರ ಮಾಡ್ಕೊಂಡೈತಿ ಅನ್ನೋದ ತಾಯಿ ಉಣಲಾಕ್ ಕೂತಿತ್ತು ಒಳಗ ಮನ್ಯಾಗ. ಉಣ್ಣು ಅಂತ ಅಗಲ್ ಮ್ಯಾಗ ಗೊತ್ತಾತ ತಾಯಿಗೆ. ಏನಂತ ಹೇಳಿ ಮಗ ಹೊಲಸು ಮಾಡ್ಕೊಂಡೈತಿ, ಮೈ ಎಲ್ಲ ಹೇಸ್ಕಿ ಬಡ್ಕೊಂಡೈತಿ ಕಾಣ್ತೈತಿ. ಹೊತ್ತು ತಿಳ್ಕೊಂಡ ತಾ ಉಣ್ಣು ಅಂತ ಅಗಲ ದಂಡಿಗೆ ತೆಗದಿತ್ತ ಹೊರಗ ಬಂದ ಕೂಸಿನ ಮೈ ತೊಳದ ಮಾರಿ ತೊಳದ ಬಾರೋ ನನ್ನ ಮಗನ ಅಂತ ಹೇಳಿ. ಅದು ಹೆಂಗ ನೀ ತಾಪ್ ಮಾಡ್ಕೋಬೇಡ, ಏನಂತ ಹೇಳಿ ಬಾರೋ ನನ್ನ ಮಗನ ಎಟ್ಟು ಹೊಲಸಾಗ್ಯದೀವೋ
ಕಮ್ಮಗ ಮಾರಿ ತೊಳೆದ ಕುಂಡಿ ತೊಳಗ ಹಾ ಕುಂಡಿ ತೊಳೆ ಬಿಡೋದಿತ್ತು ಇವ ಹೆಂಗ್ ಹೊತ್ಕೋತಿದ್ ಮಗ ಇಲ್ಲ ಮೈ ಎಲ್ಲ ತೊಳೆದ ಕಮ್ಮಗ ಅಂಗಿ ಚಡ್ಡಿ ಹಾಕಿ ಹೌದು. ಮಾರಿಗೆ ಪೌಡರ್ ಹಚ್ಚಿ ಗಂಧ ಹಚ್ಚಿ ತಿದ್ದಿ ಮಾಡಿ ಚಂದ ಮಾಡಿ ಬಿಡಂಟ್ಲಿ ಇವೇನತ್ತಿದ ಕಣದಳಪ್ಪ ಏನಂತಿದೀವಪ್ಪ ಬಾರೋ ನನ್ನ ಮಗನ ಹೇತುಕೊಂಡಾಗ ಎಲ್ಲಿ ಹೋಗಿದ್ಯೋ ನನ್ನ ಮಗನ ಇವ್ ಸತ್ತಿದ್ದ ಅವಾಗ ಹೆಂಗ್ ಬರ್ತಾನ ಅಲ್ಲ ಕಮ್ಮಗನ ತೊಳೆದ ನೀ ಚಂದ ಮಾಡಿನ ಕೈಯಾಗ ಕೊಟ್ನಿ ಹೌದಾ? ಬಾರೋ ನನ್ನ ಮಗನ ಅಂದಿ ಹೌದಾ ಅಂತಲ್ಲ ಹೇತುಕೊಂಡು ಅದನ್ನ ತಿಂದಿತ್ತು ತಿಂದಿತ್ತಲ್ಲ ಮಾವಾಗ ಎಲ್ಲಿ ಹೋಗಿದ್ದು ನಿನ್ನ ಮಗ ನೀನ ಹೇಳುದ ಸುಮ್ಮ ಇದು ಹೆಣ್ಣು ಐತನ ಅಂಟ್ಲಿ ನಿನ್ನ ಜಲಮ ಚಂದ ಆಗೈತಿ ಚಂದ ಆಗಿಲ್ಲ ಮಾಕಿ ಮನ್ಯಾಗದಾಳ ಅಂಟ್ಲಿ ನಿನ್ನ ಮೈ ಮೇಗಿನ ಅರಿವಿ ಇಸ್ತ್ರಿ ಆಗೈತಿ ಆಗ್ಯಾವ ಇರ್ಲಿಕ್ಕ ನೀನ ಗಟಾರದಾಗ ಮೇಯುವಂತ ಹಂದಿಯಾಗಿ ಬರ್ತಿದ್ದಿಲ್ಲಿ ಹಂದಿ ಆಗ್ಲಿ ಹಂದಿನೂ ಆಗ್ಯಾನ ಇವು ಹಂಗ ಇದೇನಾಗಬೇಕಾಗೈತಿಪ್ಪ ಇಲ್ಲಿ ತಕ್ಕನು ಇಟ್ಟು ಯಾವಾರ ಮಾಡ್ಕೋತ ಬಂದೀವ್ರಿ ನಮಗ ತಿಳಿದಟ್ ನಾವ್ ಹೇಳ್ಕೊತ ಬಂದದೀವು ಅದಕ್ಕೆ ಈಗ ಏನ್ ಮಾಡ್ಬೇಕಾಗೈತಿಪ್ಪ ಒಂದು ಕೆಲಿ ಹಾಡಿ ಬಿಡ್ಲೆ ಅದಕ್ಕೆ ಸಣ್ಣದೊಂದು ಕ್ಯಾಲಿ ಹಾಡಿ ನಾವು ಇಲ್ಲಿಗೆ ಮತ್ತೆ ಮುಂದಿನ ಗ್ರಾಮ ಯಾವ ಜಮಖಂಡಿ ತಾಲೂಕ ಕೊಳ್ಳೋಳಿ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದ್ರಿಪ್ಪ ಕಲ್ಲೂರಿಗೆ ಹೋಗ್ಬೇಕಲ್ಲ ಇಲ್ಲಿಗೆ ನಮಗ ನೀವು ಮುಕ್ತಾಯ ಕೊಡ್ಬೇಕಾಗಿ ನಮ್ಮ ಎಲ್ಲ ದೈವದ ಆಶೀರ್ವಾದ ಆರತಕ ಹೇಳಿರಿ ನೋಡ್ರಿ ಇನ್ನ ಹಂಗನ್ರಿ ಮತ್ತ ಯಾಕಂದ್ರ ಅವ್ರೇನತ್ತಾರು ನಮ್ಮ ಪತ್ರಿಕೆ ನಾವ್ ಮಾತಾಡಿದ್ದ 5 ತಕ ಮಾತಾಡಿದ್ವಿ ಮಂದಿ ಕೂತೈತಿ 6 ತಕ ಅಂತ ಹೇಳತ್ತಿ ಖರೆ ಐತಿಲ್ಲ ಅವ್ರದು ಈಗ ನಮ್ಮ ಕಮಿಟಿ ಅವ್ರ ಮಾತು ಮೀರ್ಲಕ್ ಬರಂಗಿಲ್ಲ ಹೌದು ಹೌದು ಹೌದಲ್ಲ ದೈವನು ಹಂಗ ಕೂತೈತಿ ಏನ್ ಮಾಡ್ಬೇಕಾಗೈತ್ರಿ ಏನ್ ಮಾಡ್ಬೇಕು ತಂಗಿ ಸಣ್ಣದ ಒಂದ ಏನು ನನಗೆ ತಿಳಿದಟ್ಟ ನಮ್ಮ ದಾವಲ್ ಮಲಿಕಿಂದ ಮಾಡ್ಕೋತ ಬಂದಿವಿ ಇಲ್ಲಿ ತಕ್ಕ ವ್ಯವಸ್ಥೆ ಈಗ ಒಂದ ಭಕ್ತಿ ಗೀತೆ ಒಂದ ಪದವನ್ನ ಹಾಡಿ ನೋಡೋಣ 6 ಗಂಟೆ ತಕ್ಕ ಟೈಮ್ ಜಗಲಿ ಟೈಮ್ ನಮ್ಮ ಗುರುಗಳು ಬಂದ್ರು ತಗೋರಿ ನನ್ನ ಮಾತಂಗಾರ ಕೂತಾರೆ ಏನಕ್ಕ ತಕ್ಕ ಏನ ರೊಕ್ಕ ಕೊಟ್ಟರ್ಲಿ ಅದ ನಾ ಹೇಸಿ ನೀ ಹೇಸಿ ಅಂದದಕ್ಕ ಅದು ಸಂಸಾರಕ್ಕೆ ಹೋತ ಏನ ಏನು ಭಕ್ತಿ ಗೀತೆ ಹಾಡಿದ ಬಳಕ ಕೊಡ್ತಾರ ನೋಡ್ರಿ ಇದು ಪಾರಮಾರ್ಥ ಹೋಗ್ತದ ಏನಕ್ಕ ತಕ ಕೊಟ್ಟದ್ದು ಪ್ರಪಂಚಕ್ಕ ಇನ್ನು ಏನು ಕೊಡ್ತೀರಿ ಇದು ಪಾರಮಾರ್ಥಕ್ಕ ಅದಕ್ಕ ಭಕ್ತಿ ಗೀತೆ ಯಾವ ನಮ್ಮ ನೀಲಮ್ಮ ದೇವಿ ಯಾವ್ಯಾವ ಲೆಕ್ಕಲೆ ದುಡ್ಕೊಂಡಾಳ ಹೌದು ನಡಿ ನಡಿಲ್ವಾ